ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನಿಧಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನೋಡಿದ್ವಿ. ಅರೌಂಡ್ 150 to 200 ಆರ್ಟಿಕಲ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ಆಫ್ಟರ್ ದಟ್ ವೆರಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ನೋಡಾಯಿತು. ಅಂದರೆ ಒಂದು 20ರಿಂದ 30 ಅಮೆಂಡ್ಮೆಂಟ್ಸ್, ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಸ್. ಇವತ್ತು ಶೆಡ್ಯೂಲ್ಸ್ ನೋಡ್ತಾ ಹೋಗೋಣ. ಶೆಡ್ಯೂಲ್ಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಟೋಟಲು 12 ಶೆಡ್ಯೂಲ್ಸ್ ಇದೆ, 12 ಶೆಡ್ಯೂಲ್ಸ್ ಇದೆ. ಎಕ್ಸಾಮಲ್ಲಿ ತುಂಬ ಸಲ ಕ್ವಶನ್ ಆಗಿದೆ ಶೆಡ್ಯೂಲ್ಸ್ ಬಗ್ಗೆ. ಅದು ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಆಗಿರ್ಬೋದು ಅಥವಾ ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಅಲ್ಲಿ ಆಗಿರ್ಬೋದು. ಆಲ್ರೆಡಿ ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ ದ ಶೆಡ್ಯೂಲ್ಸ್. ಶೆಡ್ಯೂಲ್ಸ್ ಬಗ್ಗೆ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಶೆಡ್ಯೂಲ್ ನೋಡೋಣ. ಫಸ್ಟ್ ಶೆಡ್ಯೂಲ್ ಬಂದ್ಬಿಟ್ಟು ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರಿ ಬಗ್ಗೆ ಇದೆ. ಇದು ಆರ್ಟಿಕಲ್ 1 ಮತ್ತು 4 ರಿಲೇಟೆಡ್ ಇರುತ್ತೆ. ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಏನಂತಂದರೆ ಇದರಲ್ಲಿ ನೇಮ್ ಆಫ್ ದ ಸ್ಟೇಟ್ಸು, ಟೆರಿಟೋರಿಯಲ್ ಎಕ್ಸ್ಟೆಂಟ್ಸು ಮತ್ತು ಯೂನಿಯನ್ ಟೆರಿಟರೀಸು ಇದೆಲ್ಲ ಆರ್ಟಿಕಲ್ 1ನಲ್ಲಿ ಬರುತ್ತೆ. ಅಂದರೆ ವಿಧಿ 1 ನಾವು ನೋಡಿದ್ದೀವಿ. ಮತ್ತು ಇನ್ನೊಂದು ಏನಂತಂದರೆ ಯಾವುದಾದ್ರೂ ಹೊಸ ಸ್ಟೇಟ್ ಕ್ರಿಯೇಟ್ ಆದರೆ ಅಥವಾ ಹೊಸ ಸ್ಟೇಟ್ ಮರ್ಜ್ ಆದರೆ ಅಥವಾ ಹೊಸದು ರೀನೇಮ್ ಆದರೆ ಅದು ಆರ್ಟಿಕಲ್ 4ಅಲ್ಲಿ ಬರುತ್ತೆ. ಆರ್ಟಿಕಲ್ 2 and 3 ಬರುತ್ತೆ, ಸಾರಿ. ಮತ್ತು ಇನ್ನೊಂದು ಏನಂತಂದರೆ ಒಂದು ಆರ್ಟಿಕಲ್ ಈಗ ಹೆಸರು ಚೇಂಜ್ ಆಗೋದು ಇನ್ನೊಂದು ಆಗೋದಿದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಅಮೆಂಡ್ಮೆಂಟ್ ನೆಸೆಸರಿ ಇಲ್ಲ. ಅಮೆಂಡ್ಮೆಂಟ್ ನೆಸೆಸರಿ ಇಲ್ಲ. ಆರ್ಟಿಕಲ್ 4ಅಲ್ಲಿ ಚೇಂಜ್ ಮಾಡಿದರೆ ಸಾಕು. ಸಿಂಪಲ್ ಮೆಜಾರಿಟಿಯಲ್ಲಿ 368 ಆರ್ಟಿಕಲ್ ಅಂಡರ್ ಬೇಕಾಗಿಲ್ಲ. ಆರ್ಟಿಕಲ್ 4 ಕೆಳಗಡೆನೆ ಚೇಂಜ್ ಮಾಡಬೇಕು. ಇದು ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಆಗುವ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕಂತಂದ್ರೆ ಯಾವ್ದಾದ್ರು ನೇಮ್ ಚೇಂಜ್ ಮಾಡಿದ್ರೆ ಅಥವಾ ಟೆರಿಟೋರಿಯಲ್ ಎಕ್ಸ್ಟೆನ್ಷನ್ ಆದರೆ, ರೀನೇಮ್ ಆದರೆ, ಮರ್ಜ್ ಮಾಡಿದ್ರೆ, ಹೊಸ ಸ್ಟೇಟ್ ಕ್ರಿಯೇಟ್ ಮಾಡಿದ್ರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ರಿಕ್ವೈರ್ಡ್ ಇದೆಯೋ ಇಲ್ವೋ ಅನ್ನೋದು ಒಂದು ಸ್ಟೇಟ್ಮೆಂಟ್ ಬಂದ್ರೆ ನಿಮಗೆ ಗೊತ್ತಿರಬೇಕು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅವಶ್ಯಕತೆ ಇಲ್ಲ. ಇದಕ್ಕೆ ಇರೋದು ಸಿಂಪಲ್ ಮೆಜಾರಿಟಿಯಲ್ಲಿ ಆರ್ಟಿಕಲ್ ಅಂಡರ್ 4 4ನೇ ಆರ್ಟಿಕಲ್ ಅಲ್ಲಿ ಚೇಂಜ್ ಆಗುತ್ತೆ ಅಂತ ಗೊತ್ತಿದ್ರೆ ಸಾಕು. ಇದು ಅಬೌಟ್ ದ ಫಸ್ಟ್ ಶೆಡ್ಯೂಲ್. ನೆಕ್ಸ್ಟ್ ಸೆಕೆಂಡ್ ಶೆಡ್ಯೂಲ್. ಸೆಕೆಂಡ್ ಶೆಡ್ಯೂಲ್ ಏನು ಹೇಳುತ್ತೆ ಅಂದರೆ ಸ್ಯಾಲ್ರೀಸ್ ಮತ್ತು ಅಲೋವೆನ್ಸ್ ಆಫ್ ದ ಪೀಪಲ್, ಯಾರ್ಯಾರು ಬರ್ತಾರೆ ಅನ್ನೋದು ಇಂಪಾರ್ಟೆಂಟು. ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಗವರ್ನರು, ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್, ಚೇರ್ಮನ್ ಆ್ಯಂಡ್ ಡೆಪ್ಯೂಟಿ ಚೇರ್ಮನ್ ಆಫ್ ರಾಜ್ಯಸಭಾ, ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್, ಕ್ಯಾಗ್. ಟೋಟಲ್ ಎಷ್ಟು ಜನ ಬರ್ತಾರೆ? 1 2 3 4 5 6 7 8 9 ಟೋಟಲ್ 9 ಮೆಂಬರ್ಸ್ ಬರ್ತಾರೆ ಇಲ್ಲಿ. ಅಂದರೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಗವರ್ನರ್, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಚೇರ್ಮನ್, ಡೆಪ್ಯೂಟಿ ಚೇರ್ಮನ್, ಜಡ್ಜಸ್ ಆ್ಯಂಡ್ ಕ್ಯಾಗ್. ಇಷ್ಟು ಜನದ್ದು ಸ್ಯಾಲ್ರಿ ಮತ್ತು ಅಲೋವೆನ್ಸ್ದು ಡೀಟೇಲಿಂಗ್ ಕೊಡುತ್ತೆ ಸೆಕೆಂಡ್ ಶೆಡ್ಯೂಲು. ಸೊ ನಿಮ್ಗೆ ಇಲ್ಲಿ ಗೊತ್ತಿರಬೇಕು, ಎಕ್ಸಾಮಲ್ಲಿ ಅವ್ರು ಏನು ಕೇಳಬಹುದು ಅಂದರೆ ಯಾರ್ಯಾರ್ದು ಸೆಕೆಂಡ್ ಶೆಡ್ಯೂಲಲ್ಲಿ ಮೆನ್ಷನ್ ಆಗಿದೆ ಅಂತ ಕೇಳ್ಬೋದು. ಅಲ್ಲವಾಗ MPs ಅಂತ ಕೇಳಬಹುದು. ದಯವಿಟ್ಟು ತಲೆಲಿಟ್ಕೊಳ್ಳಿ, MPs MLAs ಅಂತಲೂ ಕೇಳಿ ನಿಮಗೆ ಕನ್ಫ್ಯೂಸ್ ಮಾಡಿಸ್ತಾರೆ. ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಗವರ್ನರ್, ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಚೇರ್ಮನ್, ಡೆಪ್ಯೂಟಿ ಚೇರ್ಮನ್, ಜಡ್ಜಸ್ ಆಫ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಕ್ಯಾಗ್, ಕಂಟ್ರೋಲರ್ ಜನರಲ್. ಇಷ್ಟು ಜನದ್ದು ಮಾತ್ರ ಶೆಡ್ಯೂಲಲ್ಲಿ ಅಲೋವೆನ್ಸ್ ಬಗ್ಗೆ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಮಂತ್ರಿದಾಗಲಿ ಪ್ರಧಾನ ಮಂತ್ರಿಗಳದ್ದು ಇಲ್ಲ, ದಯವಿಟ್ಟು ಗಮನಿಸಿ. ಪ್ರಧಾನ ಮಂತ್ರಿಗಳದ್ದು ಕೂಡ ಸ್ಯಾಲ್ರಿ ಅಲೋವೆನ್ಸ್ ಬಗ್ಗೆ ಇದರಲ್ಲಿ ಮಾತಾಡಿಲ್ಲ, CMಗಳದ್ದು ಮಾತಾಡಿಲ್ಲ. ಸೊ ಹಾಗಾಗಿ ಯು ಶುಡ್ ಬಿ ವೆರಿ ಕೇರ್ಫುಲ್. ಕನ್ಫ್ಯೂಸ್ ಮಾಡಬೇಕಂದ್ರೆ PM ಹಾಕಿರ್ತಾರೆ, ನಾವು ಅವಾಗ ಓ ಹೌದಲ್ವಾ PMದು ಸ್ಯಾಲ್ರಿ ಇದ್ದೇ ಇರುತ್ತಲ್ವಾ ಅಂತ ವಿ ವಿಲ್ ಥಿಂಕ್, ಬಟ್ ಅವ್ರದ್ದು ಇರೋದಿಲ್ಲ. ಸ್ಯಾಲ್ರೀಸ್ ಚಾರ್ಜ್ಡ್ ಅಂತ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ಚಾರ್ಜ್ ಮಾಡ್ತಾರೆ. ಇಟ್ ಈಸ್ ನಾಟ್ ವೋಟ್, ಅದು ನಿಮ್ಗೆ ಗೊತ್ತಿದೆ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿ ತಗೊಬೇಕಂತಂದ್ರೆ ವೋಟ್ ಮಾಡುವ ಅವಶ್ಯಕತೆ ಇಲ್ಲ. ಬಟ್ ಅದೇ ನಿಮಗೆ CFF ಫಂಡಲ್ಲಿ ತಗೊಳ್ಳುವಾಗ ಚಾರ್ಜ್ ಅಂದರೆ ಇಟ್ಸ್ ಡೈರೆಕ್ಟಾಗಿ ಚಾರ್ಜ್ ಮಾಡ್ತಾರೆ. ಯಾವುದೇ ರೀತಿಯ ಪಾರ್ಲಿಮೆಂಟಲ್ಲಿ ವೋಟಿಂಗ್ ಅವಶ್ಯಕತೆ ಇರೋದಿಲ್ಲ. ಇಷ್ಟನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಶೆಡ್ಯೂಲ್. ಥರ್ಡ್ ಶೆಡ್ಯೂಲ್ ಏನು? ಓತ್ ಆ್ಯಂಡ್ ಅಫರ್ಮೇಷನ್. ಯಾರ್ಯಾರ್ದು ಓತ್ ಅಫರ್ಮೇಷನ್ಸ್ ಇರುತ್ತೆ? ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಮಿನಿಸ್ಟರ್ಸು, MLAಸು, MPಸು, ಜಡ್ಜಸ್ ಆಫ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್, ಇಷ್ಟು ಜನದ್ದು ಓತ್ದು ಆ್ಯಂಡ್ ಅಫರ್ಮೇಷನ್ ಇರುತ್ತೆ. ಇಂಪಾರ್ಟೆಂಟ್, ಯಾರು ಓತ್ ತಗೊಳ್ಳೋದಿಲ್ಲ ಅವರು ಡ್ಯೂಟೀಸ್ನ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಇದು ನೆನ್ಪಿಟ್ಕೊಳ್ಳಿ. ಹೂ ಕೆನಾಟ್ ಟೇಕ್ ದ ಓತ್ನ ಯಾರು ತಗೊಳಕ್ಕಾಗಲ್ಲ, ಅವರು ಡ್ಯೂಟೀಸ್ನ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ದೇ ಕೆನಾಟ್ perform the duties. They cannot.
ಓತ್ ಅಡ್ಮಿನಿಸ್ಟರ್ಡ್ ಬೈ ದಿ ಆಥರೈಸ್ಡ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಓತ್ ಮಾಡಕ್ಕೆ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಇವಾಗ ಫಾರ್ ಎಕ್ಸಾಂಪಲ್ ಸ್ಪೀಕರ್ ಓತ್ ಮಾಡ್ತಾರೆ. ಹಾಗಾಗಿ ಯಾರ್ಯಾರ ಅಂಡರ್ ಅಲ್ಲಿ ಓತ್ ಮಾಡಬೇಕು, ಇವಾಗ ಪ್ರೈಮ್ ಮಿನಿಸ್ಟರ್ಗೆ ಪ್ರೆಸಿಡೆಂಟ್ ಸ್ಪೀಚ್ ಕೊಡ್ತಾರೆ ಓತ್ದು, ಹಂಗೆ ಯಾರ್ಯಾರು ಯಾವ್ಯಾವ ಅಡ್ಮಿನಿಸ್ಟರ್ಡ್ ಕೆಳಗಡೆ ಓದು ತಗೊಬೇಕು ಅನ್ನೋದನ್ನ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಕೊಡುತ್ತೆ. ಅದು ನಿಮ್ಗೆ ಗೊತ್ತಿರಬೇಕು. ಇದರಲ್ಲಿ ನೆನ್ಪಿಟ್ಕೊಳ್ಳಿ, ಥರ್ಡ್ ಶೆಡ್ಯೂಲ್ ಬಂದ್ಬಿಟ್ಟು ಓತ್ಸ್ ಅಂಡ್ ಅಫರ್ಮೇಶನ್ ಅಂತ. ದೆನ್ ಕಮ್ಸ್ ಫೋರ್ತ್ ಶೆಡ್ಯೂಲ್. ಫೋರ್ತ್ ಶೆಡ್ಯೂಲ್ ಅಲ್ಲಿ ರಾಜ್ಯಸಭಾ ಸೀಟ್ ಅಲೋಕೇಶನ್, ಅದು ಆರ್ಟಿಕಲ್ 4 ಮತ್ತೆ 80 ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಗೊತ್ತಿದೆ ರಾಜ್ಯಸಭಾದಲ್ಲಿ 238 ಸೀಟ್ಸ್ ಇದೆ, ಪ್ಲಸ್ 12 ನಾಮಿನೇಟೆಡ್ ಮೆಂಬರ್ಸ್, 250 ಸೀಟ್ಸ್ ಇದೆ. ಎಷ್ಟು ಸೀಟ್ಸ್ ಇರಬೇಕು ಅಂತ ಹೇಳಿ ಅಲೋಕೇಟ್ ಮಾಡುವಂತಹದ್ದು ಬರೋದು, ಅದು ವಿತ್ ರೆಸ್ಪೆಕ್ಟ್ ಟು ದ ಪಾಪ್ಯುಲೇಷನ್ ಬರುತ್ತೆ. ನಂಬರ್ ಆಫ್ ಸೀಟ್ಸ್ ಫೋರ್ತ್ ಶೆಡ್ಯೂಲ್ ಅಲ್ಲಿ ರಾಜ್ಯಸಭಾದ್ ಮಾಡ್ಬೇಕಂದ್ರೆ ಡಿಲಿಮಿಟೇಷನ್ ಕಮಿಷನ್ ಮೂಲಕ ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಸ್ಟೇಟ್ ಮತ್ತೆ ಯುಟಿಗೆ ರಾಜ್ಯಸಭಾದು ಇದನ್ನ ಅಲೋಕೇಟ್ ಮಾಡ್ತಾರೆ, ಸೀಟ್ ನಂಬರ್ಸ್. ಅದು ಫೋರ್ತ್ ಶೆಡ್ಯೂಲ್ ಅಲ್ಲಿ ಇರುತ್ತೆ. ಫೋರ್ತ್ ಶೆಡ್ಯೂಲ್ ಅಲ್ಲಿ ರಾಜ್ಯಸಭಾ ಸೀಟ್ಸ್ ಈ ವರ್ಷ ಮತ್ತೆ ಚೇಂಜ್ ಆಗೋ ಸಾಧ್ಯತೆ ಇದೆ ಆಫ್ಟರ್ ದ ಈ ವರ್ಷ ಮೀನ್ಸ್ ಆಫ್ಟರ್ ದ ಅಪ್ಕಮಿಂಗ್ ಡಿಲಿಮಿಟೇಷನ್ ಕಮಿಷನ್ 250 ಇರೋದು 280 300 ಏನೋ ಆಗಬಹುದು. ಅದೆಲ್ಲವೂ ಎಲ್ಲಿರುತ್ತೆ, ಫೋರ್ತ್ ಶೆಡ್ಯೂಲ್ ಅಲ್ಲಿ ಇರುತ್ತೆ. ಅದಾದ್ಮೇಲೆ ಫಿಫ್ತ್ ಶೆಡ್ಯೂಲ್ ಅಂದ್ರೆ ಶೆಡ್ಯೂಲ್ಡ್ ಏರಿಯಾ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್. ಇಲ್ಲಿ ಶೆಡ್ಯೂಲ್ಡ್ ಏರಿಯಾ ಯಾವ್ಯಾವ ರಾಜ್ಯಗಳಲ್ಲಿ ಬರುತ್ತೆ ಅಂದ್ರೆ ಒಡಿಶಾ, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ, ಇಂತಹ ಪ್ಲೇಸ್ಗಳಲ್ಲಿ ಆಕ್ಚುಲಿ ಶೆಡ್ಯೂಲ್ಡ್ ಏರಿಯಾ ಬರುತ್ತೆ. ನೆಕ್ಸ್ಟ್ ನಾರ್ತ್ ಈಸ್ಟರ್ನ್ ಏರಿಯಾ ಇದರಲ್ಲಿ ಅಪ್ಲಿಕೇಬಲ್ ಆಗಲ್ಲ, ಯಾಕಂದ್ರೆ ಇದು 6th ಶೆಡ್ಯೂಲಿಗೆ ಬರುತ್ತೆ. ಹಂಗಾಗಿ ಇದಾದ್ಮೇಲೆ ಗವರ್ನರ್ ಹ್ಯಾಸ್ ಅ ಸ್ಪೆಷಲ್ ಪವರ್. ಇದರಲ್ಲಿ ಮಾಡಿಫೈ ಮತ್ತೆ ಸಸ್ಪೆಂಡ್ ಲಾ ಮಾಡೋದು ಗವರ್ನರ್. ಪ್ರೆಸಿಡೆಂಟ್ ಕ್ಯಾನ್ ಇಶ್ಯೂ ದ ರೆಗ್ಯುಲೇಷನ್ಸ್. ಇದು ನಿಮ್ಗೆ ಗೊತ್ತಿರಬೇಕು. ಫಿಫ್ತ್ ಶೆಡ್ಯೂಲ್ ಅಲ್ಲಿ ಶೆಡ್ಯೂಲ್ಡ್ ಏರಿಯಾ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ ಬರುತ್ತೆ, ನಾಟ್ ಅ ನಾರ್ತ್ ಈಸ್ಟರ್ನ್ ಟ್ರೈಬಲ್ ಏರಿಯಾಸ್. ಓಕೆ, ಇದು ಸಿಕ್ಸ್ತ್ ಶೆಡ್ಯೂಲ್ ಅಲ್ಲಿ ನಿಮಗೆ ಗೊತ್ತಿರಬೇಕು ಏನು, ಯಾವ್ಯಾವ ಸ್ಟೇಟ್ ಬರುತ್ತೆ. ATMM ಅಂತ ನೆನ್ಪಿಟ್ಕೊಳ್ಳಿ. ATMM ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ, ಈ 4 ಸ್ಟೇಟ್ಸ್ಗಳು ಬರುತ್ತೆ ಆರ್ಟಿಕಲ್ 244(2) ಅಲ್ಲಿ. ಇಲ್ಲಿ ಏನಿರುತ್ತೆ ಅಂತಂದ್ರೆ ಅಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಮತ್ತೆ ಅಟೋನಮಸ್ ರೀಜನಲ್ ಕೌನ್ಸಿಲ್ ಇರುತ್ತೆ. ಯಾಕಂತಂದ್ರೆ ಇವರಿಗೆ ಲಾಸ್ ನ ಮಾಡುವಂತಹ ಪವರ್ ಇರುತ್ತೆ. ಯಾವ್ಯಾವ್ದ್ರ ಮೇಲೆ, ಲ್ಯಾಂಡ್ ಮೇಲೆ, ಫಾರೆಸ್ಟ್ ಮೇಲೆ, ಮ್ಯಾರೇಜ್ ಮೇಲೆ, ಇನ್ಹೆರಿಟೆನ್ಸ್ ಮೇಲೆ. ನೀವು ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಫಿಫ್ತ್ ಶೆಡ್ಯೂಲು ಗವರ್ನರ್ ಸೆಂಟ್ರಿಕ್ ಇರುತ್ತೆ. ಇಲ್ಲಿ ಗವರ್ನರ್ ರೂಲ್ ಮಾಡ್ತಾರೆ. ಫಿಫ್ತ್ ಶೆಡ್ಯೂಲ್ ಏರಿಯಾಸ್ ನಾವ್ ಹೇಳಿದ್ನಲ್ಲ, ಒಡಿಶಾ, ಛತ್ತೀಸ್ಗಢ, ಮಧ್ಯಪ್ರದೇಶ. ಸಿಕ್ಸ್ ಶೆಡ್ಯೂಲ್ ಅಲ್ಲಿ ಕೌನ್ಸಿಲ್ ಸೆಂಟ್ರಿಕ್, ಅಂದ್ರೆ ಈ ಇದೆಯಲ್ಲ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್, ಆಟೋನಮಸ್ ರೀಜನಲ್ ಕೌನ್ಸಿಲ್, ಈ 2 ಕೌನ್ಸಿಲ್ಗಳು ಲಾಸ್ ನ ಮಾಡುತ್ತೆ ಲ್ಯಾಂಡ್ ಮೇಲೆ, ಫಾರೆಸ್ಟ್ ಮೇಲೆ, ಮ್ಯಾರೇಜ್ ಮೇಲೆ, ಇನ್ಹೆರಿಟೆನ್ಸ್ ಮೇಲೆ. ದಯವಿಟ್ಟು ಒಂದು ತಿಳ್ಕೊಳ್ಳಿ, ಎಕ್ಸಾಮ್ ನ ಟಫ್ ಮಾಡಬೇಕು ಅಂತ ಅಂದ್ರೆ ಅವ್ರು ಕೇಳ್ಬೋದು, ಫಿಫ್ತ್ ಶೆಡ್ಯೂಲ್ ಇಟ್ ಈಸ್ ಅ ಗವರ್ನರ್ ಸೆಂಟ್ರಿಕ್ ಶೆಡ್ಯೂಲ್, ಸಿಕ್ಸ್ ಶೆಡ್ಯೂಲ್ ಇಟ್ ಈಸ್ ಅ ಕೌನ್ಸಿಲ್ ಸೆಂಟ್ರಿಕ್ ಶೆಡ್ಯೂಲ್ ಅಂತಾನು ನಿಮ್ಗೆ ಕೇಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಿಕ್ಸ್ ಶೆಡ್ಯೂಲ್ ಬರುವಂತಹ ರಾಜ್ಯಗಳು ನೆನಪಿರ್ಬೇಕು. ಅದಾದ್ಮೇಲೆ ಈ ಆಟೋಮಸ್ ಕೌನ್ಸಿಲ್ಗಳು ಯಾವ್ದ್ರ ಮೇಲೆ ಲಾ ಮಾಡುತ್ತೆ, ಲ್ಯಾಂಡ್, ಫಾರೆಸ್ಟ್, ಮ್ಯಾರೇಜ್, ಇನ್ಹೆರಿಟೆನ್ಸ್, ಇಷ್ಟು ನಿಮ್ಗೆ ಗೊತ್ತಿರಬೇಕು. ಇದಾದ್ಮೇಲೆ ನೆಕ್ಸ್ಟ್ ಸೆವೆಂತ್ ಶೆಡ್ಯೂಲ್ ಅಲ್ಲಿ ಡಿವಿಷನ್ಸ್ ಆಫ್ ಪವರ್ ಮಾಡ್ತಾರೆ. ಯಾವ್ದು 3 ಲಿಸ್ಟ್ ಇದೆ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಾನ್ಕರೆಂಟ್ ಲಿಸ್ಟ್. ಮೇನ್ ಆಗಿ ಇದು ಆರ್ಟಿಕಲ್ 256 ಅಲ್ಲಿ ಬರುತ್ತೆ. 246 ಅಲ್ಲಿ ಯೂನಿಯನ್ ಲಿಸ್ಟ್ 100 ಸಬ್ಜೆಕ್ಟ್ಸ್ ಇದೆ, ಆ ಸ್ಟೇಟ್ ಅಲ್ಲಿ 61 ಸಬ್ಜೆಕ್ಟ್ಸ್ ಇದೆ, ಕಾನ್ಕರೆಂಟ್ ಅಲ್ಲಿ 52 ಇದೆ. ಡಿಫೆನ್ಸು, ಫಾರಿನ್ನು, ಅಟೋಮಿಕ್, ಕರೆನ್ಸಿ, ರೈಲ್ವೆ, ಅಂದ್ರೆ ಯಾವ್ಯಾವ್ದು ಮೇಜರ್ ಆಗಿ ಸೆಂಟ್ರಲ್ ಆಳ್ವಿಕೆ ಅಂಡರ್ ಅಲ್ಲಿ ಬರುತ್ತೆ ಅವೆಲ್ಲ ಯೂನಿಯನ್ ಲಿಸ್ಟ್ ಅಲ್ಲಿ ಬರುತ್ತೆ. ಪೊಲೀಸು, ಪಬ್ಲಿಕ್ ಆರ್ಡರು, ಅಗ್ರಿಕಲ್ಚರ್, ಹೆಲ್ತ್, ಲೋಕಲ್ ಗೌರ್ಮೆಂಟ್, ಇವೆಲ್ಲ ಸ್ಟೇಟ್ ಅಲ್ಲಿ ಬರುತ್ತೆ. ಮತ್ತೆ ಶಿಕ್ಷಣ, ಪರಿಸರ, ಮತ್ತೆ ಕ್ರಿಮಿನಲ್ ಲಾಸು, ಮ್ಯಾರೇಜ್ ಅಂಡ್ ಡಿವೋರ್ಸು, ಇದು ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದ ಸೆವೆಂತ್ ಶೆಡ್ಯೂಲ್ ರಿಲೇಟೆಡ್ ಟು ಡಿವಿಷನ್ ಆಫ್ ದಿ ಪವರ್. ಆರ್ಟಿಕಲ್ 246 ಅಲ್ಲಿ ಬರುತ್ತೆ. 3 ಲಿಸ್ಟ್ಗಳಿದೆ. ಯೂನಿಯನ್ ಅಲ್ಲಿ 100 ಸಬ್ಜೆಕ್ಟ್ಸ್ ಇದೆ, ಸ್ಟೇಟ್ ಅಲ್ಲಿ 61 ಸಬ್ಜೆಕ್ಟ್ಸ್ ಇದೆ, ಕಾನ್ಕರೆಂಟ್ ಅಲ್ಲಿ 52 ಸಬ್ಜೆಕ್ಟ್ಸ್ ಇದೆ. ದೆನ್ ಕಮ್ಸ್ 8th ಶೆಡ್ಯೂಲ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬರುತ್ತೆ. ಅಫಿಷಿಯಲ್ ಲ್ಯಾಂಗ್ವೇಜಸ್ ಟೋಟಲ್ 22 ಇದೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ರಾಜಸ್ಥಾನಿ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ 8th ಶೆಡ್ಯೂಲ್ ಅಲ್ಲಿ ಬರೋದಿಲ್ಲ. ಇವು 8th ಶೆಡ್ಯೂಲ್ ಅಲ್ಲಿ ಇಲ್ಲ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಟ್ರ್ಯಾಪ್ ಮಾಡ್ಬೇಕಂದ್ರೆ ನಿಮ್ಗೆ ಇಂಗ್ಲಿಷು ಕೊಟ್ಟಿರ್ತಾರೆ, ರಾಜಸ್ಥಾನಿನೂ ಕೊಟ್ಟಿರ್ತಾರೆ. ಇಂಗ್ಲಿಷ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ 8th ಶೆಡ್ಯೂಲ್ ಅಲ್ಲಿ ಬರಲ್ಲ ಅಂತ. ಬಟ್ ರಾಜಸ್ಥಾನಿ ಬಗ್ಗೆ ಕನ್ಫ್ಯೂಸ್ ಆಗ್ತೀರಾ. ರಾಜಸ್ಥಾನಿ ಭಾಷೆ ಮತ್ತು ಇಂಗ್ಲಿಷ್ ಭಾಷೆ 8th ಶೆಡ್ಯೂಲ್ ಅಲ್ಲಿ ಬರೋದಿಲ್ಲ. ಇದು ಆರ್ಟಿಕಲ್ 344 ಮತ್ತೆ 351 ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕಮ್ 9th ಶೆಡ್ಯೂಲ್, ಲಾ ಬಿಯಾಂಡ್ ಜುಡಿಷಿಯಲ್ ರಿವ್ಯೂ. ಇದು 9th ಶೆಡ್ಯೂಲ್. ಆರ್ಟಿಕಲ್ ಬಂದ್ಬಿಟ್ಟು 31B,
ಇದ್ರದ್ದು ಪರ್ಪಸ್ ಏನಂತಂದ್ರೆ ಪ್ರೊಟೆಕ್ಟ್ಸ್ ದ ಲಾ ಬೀಯಿಂಗ್ ಚಾಲೆಂಜ್ ಫಾರ್ ದ ವಯಲೇಟಿಂಗ್ ಫಂಡಮೆಂಟಲ್ ರೈಟ್ಸ್. ಇದು ಯಾವುದೇ ಒಂದು ಫಂಡಮೆಂಟಲ್ ರೈಟ್ಸ್ ವಯಲೇಟ್ ಆದ್ರೆ ಅಲ್ಲಿ ಲಾನ ಚಾಲೆಂಜ್ ಮಾಡೋಕ್ಕೋಸ್ಕರ ಮಾಡಿದಂಥದ್ದು. ಇದು ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಆಡ್ ಮಾಡಿದಂತಹ ಒಂದು ಶೆಡ್ಯೂಲ್, 9th ಶೆಡ್ಯೂಲು. ಆ ಟೈಮಲ್ಲಿ ಆಕ್ಚುಲಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ರು, ಬಿಕಾಸ್ ಕ್ವಶನ್ ಅದೇ ತರ ಕೇಳಿದ್ರು. ನೆಕ್ಸ್ಟ್ ಕಮ್ಸ್ ಸುಪ್ರೀಂ ಕೋರ್ಟ್. ಇದರಲ್ಲಿ ಯಾವುದು ಬರುತ್ತೆ ಕೇಸ್ ಅಂದ್ರೆ ಕೇಶವಾನಂದ ಭಾರತಿ ಕೇಸ್ ಬರುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಳ್ಳಿ. 9th ಶೆಡ್ಯೂಲ್ ರಿಲೇಟೆಡ್ ಕೇಸ್ ಅಂತ ಕೇಳಿದ್ರೆ ಕೇಶವಾನಂದ ಭಾರತಿ ಕೇಸು ಯು ಶುಡ್ ರಿಮೆಂಬರ್. ದೆನ್ ಕಮ್ಸ್ 10th ಶೆಡ್ಯೂಲ್. 10th ಶೆಡ್ಯೂಲು 52nd ಅಮೆಂಡ್ಮೆಂಟ್. ನೆನೆ ನಾನು ಇದನ್ನ ಹೇಳುವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಹೇಳುವಾಗ ಡಿಸ್ಕ್ವಾಲಿಫಿಕೇಶನ್, ಯಾವುದೇ ಒಂದು ವ್ಯಕ್ತಿ MLA ಅಥವಾ MP ಗಳು ಡಿಸ್ಕ್ವಾಲಿಫಿಕೇಶನ್ ಆಗೋದು ಯಾವ್ಯಾವ ಥರ ಅಂತ ವಾಲಂಟರಿಯಾಗಿ ಗಿವ್ಸ್ ಅಪ್ ಮಾಡಿದ್ರೆ ಪಾರ್ಟಿ ಮೆಂಬರ್ಶಿಪ್. ಮತ್ತೆ ಫಾರ್ ಎಕ್ಸಾಂಪಲ್ ವಿಪ್ ಅಂತ ಒಬ್ರು ಇರ್ತಾರೆ, ಅಂದ್ರೆ ಪಾರ್ಟಿ ಮೆಂಬರ್ಸ್ನೆಲ್ಲ ಹ್ಯಾಂಡ್ಲ್ ಮಾಡಕ್ಕೆ ಒಬ್ರು ಪ್ರಮುಖಸ್ಥರು ಇರ್ತಾರೆ. ಆ ಪ್ರಮುಖಸ್ಥರು ಹೇಳಿದ್ದು ಮಾತನ್ನ ಕೇಳದೆ ಇದ್ದಾಗ ಅವಾಗ್ಲೂ ಕೂಡ ಡಿಸ್ಕ್ವಾಲಿಫೈ ಆಗುತ್ತೆ. ಮತ್ತೆ ಚೇರ್ಮನ್ ಅಥವಾ ಸ್ಪೀಕರು ಡಿಸಿಷನ್ ತಗೊಳ್ತಾರೆ. ಆಮೇಲೆ ಇದು ನಾಮಿನೇಟೆಡ್ ಆಗಿರುವಂತಹವರು 6 ತಿಂಗಳು ಆದ್ಮೇಲೆ ಯಾವ್ದಾದ್ರು ಪಾರ್ಟಿಗೆ ಸೇರ್ಕೊಂಡ್ರೆ, ಮತ್ತೆ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಂತಹವರು ಯಾವ್ದಾದ್ರು ಪಾರ್ಟಿಗೆ ಜಾಯ್ನ್ ಆದ್ರೆ ಅವರು ಕೂಡ ಡಿಸ್ಕ್ವಾಲಿಫೈ ಆಗ್ತಾರೆ. ಮತ್ತೆ ಎಕ್ಸೆಪ್ಷನ್ ಇದೆ, 2/3. ಇವಾಗ ಫಾರ್ ಎಕ್ಸಾಂಪಲ್ 10 ಜನ ಇರ್ತಾರೆ, 10 ಜನದಲ್ಲಿ 7 ಜನ ಒಂದು ಪಾರ್ಟಿನ ಬಿಟ್ಟು ಇನ್ನೊಂದು ಪಾರ್ಟಿಗೆ ಹೋದ್ರೆ ಅದು ಡಿಸ್ಕ್ವಾಲಿಫೈ ಅಂತ ಆಗೋದಿಲ್ಲ. ದೇ ವಿಲ್ ಬಿ, ಅವರು MPs ಆಗಿ ಉಳ್ಕೊಂತಾರೆ. ಬಟ್ ಅದ್ರ ಕಮ್ಮಿ ಜನ ಆದ್ರೆ 2/3ಗಿಂತ ಆ ಟೈಮಲ್ಲಿ ಮರ್ಜ್ ಆಗೋಕೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ. ಓಕೆ. ದೆನ್ ಕಮ್ಸ್ 11th ಶೆಡ್ಯೂಲ್. 11th ಶೆಡ್ಯೂಲು ಇದು 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಬಂದಿದ್ದು, ಪಂಚಾಯತ್ ರಾಜ್. ಇದರಲ್ಲಿ 29 ಸಬ್ಜೆಕ್ಟ್ಸ್ ಇದಾವೆ. ಮೇನ್ ಆಗಿ ಅಗ್ರಿಕಲ್ಚರ್, ರೂರಲ್ ಹೌಸಿಂಗ್, ಡ್ರಿಂಕಿಂಗ್ ಪವರ್, ಪಾವರ್ಟಿ, ಮೈನರ್ ಇರಿಗೇಷನ್ ಇವೆಲ್ಲ ಬರುತ್ತೆ. ಇದು ಯಾಕೆ ಮಾಡಿದ್ರು ಅಂದ್ರೆ ಸ್ಟ್ರೆಂಥನ್ ದಿ ಗ್ರಾಸ್ ರೂಟ್ ಡೆಮೋಕ್ರಸಿನ ಸ್ಟ್ರೆಂಥನ್ ಮಾಡೋಕ್ಕೋಸ್ಕರ ಮಾಡಿದಂತಹದ್ದು ಒಂದು. ಇದಾದ ನೆಕ್ಸ್ಟ್ ಬರೋದು 12th ಶೆಡ್ಯೂಲ್. ಇದು ಕೂಡ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ ಆಕ್ಟ್ ಮಾಡಿದ್ದು. ಇದು ಮುನ್ಸಿಪಾಲಿಟೀಸ್ ಬಗ್ಗೆ. ಇದು ನಾನು ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಟ್ ನೆನ್ಪಿಟ್ಕೊಬೇಕು 12th ಶೆಡ್ಯೂಲ್ ಅಲ್ಲಿ ಮುನ್ಸಿಪಾಲಿಟೀಸ್ ಬರುತ್ತೆ. ಮತ್ತೆ 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂಡರ್ ಅಲ್ಲಿ ನಡೆದಿರೋದು 18 ಸಬ್ಜೆಕ್ಟ್ಸ್ ಬರುತ್ತೆ. ಅರ್ಬನ್ ಪ್ಲಾನಿಂಗ್, ರೋಡ್ಸ್, ಪಬ್ಲಿಕ್ ಹೆಲ್ತ್, ಫೈರ್ ಅಂಡ್ ಸರ್ವಿಸಸ್, ಸ್ಲಮ್ ಇಂಪ್ರೂವ್ಮೆಂಟ್. ದಿಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಕಮ್ಸ್ ಅಂಡರ್ 12th ಶೆಡ್ಯೂಲ್ ಮುನ್ಸಿಪಾಲಿಟೀಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ 12 ಶೆಡ್ಯೂಲ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದು ನಿಮಗೆ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಒಂದ್ಸಲ ಇದು ಆಗಿದ ತಕ್ಷಣನೇ ದಯವಿಟ್ಟು ಇದನ್ನ ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.